ಪರಿಶುದ್ಧವಾಗಿದ್ದ ಗಗನಮಂಡಲದಲ್ಲಿ ವಿಕಾರ ರೂಪದ ಮೋಡಗಳು ಕವಿದು ಶುಭ್ರಾಭ್ರವು ಕೆಟ್ಟು ಹೋಗುವಂತೆ ಶ್ರೀರಾಮನ ಮನಸ್ಸು ತೀರಾ ಹದಗೊಡುತ್ತಲೇ ಹೋಯಿತು. ಎಷ್ಟೇ ಸ್ಥಿರಚಿತ್ತನಾಗಿದ್ದರೂ ಪರಿಸ್ಥಿತಿಯು ಅವನನ್ನು ಪ್ರಪಂಚದಿಂದಲೇ ತಳ್ಳಿಬಿಡುವಷ್ಟು ಪ್ರಯತ್ನಿಸುತ್ತಿತ್ತು. ಯಾರೂ ಕಾರಣರಲ್ಲದೆ ಹೀಗಾಗುತ್ತಿರುವುದನ್ನು ಎಣಿಸಿ ಎಣಿಸಿ ಶ್ರೀರಾಮನಿಗೆ ಜೀವನವು ಸಾಕು ಎಂಬಷ್ಟು ಜುಗುಪ್ಸೆ ಉಂಟಾಗತೊಡಗಿತು. ದೇವದೂತನು ಬಂದಾಗಲೇ ಅವನನ್ನು ಸೂಕ್ಷ್ಮವಾಗಿ ಅವನ ಜನರಿಂದ ಪ್ರತ್ಯೇಕವಾಗುವಂತೆ ಮಾಡಿದ್ದು ಯಾರು? ಅದೇ ಸಮಯವೆಂದು ಹಸಿದಿದ್ದ ದುರ್ವಾಸರು ಈ ರೀತಿ ವರ್ತಿಸುವಂತೆ ಅವರನ್ನು ಪ್ರಚೋದಿಸಿದುದು ಯಾರು? ಈ ಎರಡೂ ಏಕಕಾಲದಲ್ಲಿ ಆಗುವಂತೆ ಸಂಚು ಹೂಡಿ ಆ ಮೂಲಕ ಲಕ್ಷ್ಮಣನೇ ರಾಮರಾಜ್ಞೆಯನ್ನು ಮೀರುವಂತೆ ಮಾಡಿದ್ದುದು ಬೇರೆ ಯಾರು? ಎಲ್ಲವನ್ನು ವಿಧಿಯೆಂದು ಹೇಳಬಹುದಾದರೂ ಆ ಪ್ರತಿಯೊಂದಕ್ಕೆ ಸ್ಥೂಲವಾಗಿ ಆ ಎಲ್ಲರೂ ಕರ್ತರಾಗಿಯೇ ಇದ್ದರು. ಆದರೆ ಅದೆಲ್ಲವನ್ನು ಹೊಂದಿಸಿದ ಕಾಲವು ಸೂಕ್ಷ್ಮವಾಗಿ ಎಲ್ಲವನ್ನೂ ನೊಣೆದು ನುಂಗಲು ಸಿದ್ಧವಾಗಿತ್ತೆಂಬುದು ಸುಸ್ಪಷ್ಟವೇ ಆಗಿದ್ದಿತು. ಅಂತೆಯೇ ಲಕ್ಷ್ಮಣನೂ ಶ್ರೀರಾಮನಿಂದ ದೂರವಾಗಿದ್ದುದೇ ಅಲ್ಲ, ಅವನು ಮುನ್ಸೂಚನೆ ಎಂಬಂತೆ ಈ ಜಗತ್ತನ್ನೇ ಬಿಟ್ಟು ನಡೆದಿದ್ದನು. ಇದೆಲ್ಲವೂ ಒಟ್ಟಾಗಿ ಶ್ರೀರಾಮನ ಮನಸ್ಸನ್ನು ಎಡೆಬಿಡದೆ ಕಬಳಿಸತೊಡಗಿದ್ದುದರಿಂದ ಅವನು ತೀರಾ ನೊಂದು ಹೋದನು. ಅದರಿಂದಲೇ ರಾಜಕಾರ್ಯವೂ ನಿತ್ಯ ವ್ಯವಹಾರವೂ ಕುಂಟುತ್ತಲೇ ಸಾಗತೊಡಗಿತು. ತನ್ನ ಅಸಮರ್ಥತೆಯೇ ಇದಕ್ಕೆ ಕಾರಣವೆಂದು ಸೂಕ್ಷ್ಮವಾಗಿ ಕಂಡುಕೊಂಡ ಶ್ರೀರಾಮನು ಒಂದು ದಿನ ಏಕಾಂತವಾಗಿ ತಮ್ಮನಾದ ಭರತನನ್ನು ತನ್ನ ಬಳಿ ಕರೆಯಿಸಿಕೊಂಡು, ತಮ್ಮ, ನನಗೆ ಯಾವುದೂ ಬೇಡವೆನಿಸಿದೆ. ಜೀವನವೇ ನೀರಸವಾದಂತೆ ಕಾಣುತ್ತಿದೆ. ಕೈ ಹಿಡಿದ ಮಡದಿಯನ್ನೇ ಆದರೂ ಪರಿತ್ಯಜಿಸಿ ಆ ದುಃಖವನ್ನು ಸಹಿಸಿಕೊಂಡೇ ನಾನು ನಿಮ್ಮೆಲ್ಲರೊಂದಿಗೆ ಒಂದು ರೀತಿಯ ಸುಖವನ್ನು ಅನುಭವಿಸುತ್ತಿದ್ದೇನೆ. ವತ್ಸ, ಲಕ್ಷ್ಮಣನು ಇಲ್ಲವಾದ ಮೇಲೆ ಮನಸ್ಸು ತೀರಾ ಇಳಿದು ಹೋಗಿದೆ. ಜಾಡ್ಯವು ಮುಸುಕಿದೆ. ರಾಜಕಾರ್ಯವನ್ನು ಪೂರೈಸಲು ಇನ್ನು ನನ್ನಿಂದ ಸಾಧ್ಯವಾಗಲಾರದು. ಲಕ್ಷ್ಮಣನೇ ರಾಜಾಜ್ಞೆಯನ್ನು ಮೀರಿ ಶಿಕ್ಷೆಯನ್ನು ಹೊಂದುವಂತೆ ಯಾಕಾಗಿ ಆಗಿದೆಯೋ ಅದನ್ನೇ ನಾನು ಕೆಲವು ದಿನಗಳಿಂದ ಚಿಂತನೆ ಮಾಡುತ್ತಾ ಬಂದೆನು. ಅಪ್ಪ, ನನಗೆ ಹೊಳೆದುದು ಇಷ್ಟೇ. ನನ್ನ ಎಲ್ಲ ಕಾರ್ಯಗಳಲ್ಲಿಯೂ ತಮ್ಮಂದರೆ ಆದ ನೀವು ಪೂರ್ಣ ಬೆಂಬಲವನ್ನಿತ್ತುದುದರಿಂದ ಅವೆಲ್ಲವೂ ಯಥಾವತ್ತಾಗಿ ಸಾಗಿದವು. ನನ್ನ ಸೀತೆಯು ಸಾಕಷ್ಟು ನೆರವನ್ನು ನೀಡಿ ಅದಕ್ಕಾಗಿಯೇ ಅವಳು ಕಣ್ಮರೆಯಾದಳು. ಲಕ್ಷ್ಮಣನು ನನ್ನ ಮಾತನ್ನು ಪೂರೈಸಿಕೊಡಲು ದೇಹ ತ್ಯಾಗ ಮಾಡಿದನು. ನನ್ನನ್ನೆಂತೋ ಅಂತೆಯೇ ನನ್ನ ನೀತಿಯನ್ನು, ನನ್ನ ಮಾತನ್ನು ನೀವೆಲ್ಲರೂ ಓಲೈಸಿ ಮನ್ನಿಸಿದಿರಿ. ಆದುದರಿಂದಲೇ ನಮ್ಮ ಸಾಕೇತವು ರಾಮರಾಜ್ಯವೆಂದು ವಿಖ್ಯಾತವಾಗಿದೆ. ನನ್ನ ಮೇಲಿನ ಪ್ರೀತಿಯಿಂದ ಆ ಗೌರವ ಲಾಂಛನವಾಗಿ ನಮ್ಮ ರಾಜ್ಯಕ್ಕೆ ನನ್ನ ಹೆಸರನ್ನೇ ವಿಶೇಷಣವಾಗಿತ್ತು. ನನ್ನನ್ನು ಪುರಸ್ಕರಿಸಿ ಅಂತೆಯೇ ನಡೆಸಿಕೊಂಡು ಬಂದು ನೀವೆಲ್ಲರೂ ಮರೆಯಲಾರದ ಉಪಕಾರವನ್ನೇ ಮಾಡಿದಿರಿ. ರಾಮನ ರಾಜ್ಯವೇ ರಾಮರಾಜ್ಯ ಎಂದು ಯಾರೂ ಭಾವಿಸಬಾರದು. ಸರ್ವ ಸುಖ ಸಮೃದ್ಧವಾದ ಹಾಗೂ ಸನ್ಮಂಗಲಪ್ರದಾಯಕವಾದ, ಅಲ್ಲದೆ ಸಕಲ ಜನ ಹೃದಯಾನಂದಕಾರಕವಾದ ರಾಜ್ಯವನ್ನೇ ರಾಮರಾಜ್ಯವೆಂದು ಪರಿಗಣಿಸುವುದು ಯುಕ್ತವು. ನಮ್ಮ ರಾಜ್ಯ ವ್ಯವಸ್ಥೆಯಲ್ಲಿ ಅದನ್ನೇ ದೃಷ್ಟಿಯಲ್ಲಿಟ್ಟು ನಿಮ್ಮೆಲ್ಲರೊಂದಿಗೆ ರಾಜನಾದ ನಾನು ಯಥಾಸಾಧ್ಯವಾಗಿ ಅದನ್ನು ಪೂರೈಸಲು ಪ್ರಯತ್ನಿಸಿದೆನು. ಯಾವ ಪವಿತ್ರವಾದ ಹೆಸರನ್ನು ನಮ್ಮ ಹಿರಿಯರು ನನಗಿಟ್ಟು ಕರೆದರೋ ಅದನ್ನೇ ನಮ್ಮ ಕಾಲದ ಆಳ್ವಿಕೆಯಲ್ಲಿ ಮೆಚ್ಚಿದ್ದ ನಮ್ಮ ಜನರು ನಮ್ಮ ರಾಜ್ಯದ ಅಂಕಿತವಾಗಿಟ್ಟು ನಮ್ಮ ಹಿರಿಯರನ್ನು ಗೌರವಿಸಿದರು. ನಮ್ಮ ಗೌರವವನ್ನು ಹೆಚ್ಚಿಸಿದ ಅಂತಹ ಆಳ್ವಿಕೆಯು ಕೇವಲ ಈ ಒಬ್ಬ ರಾಮನಿಂದ ನಡೆದುದಲ್ಲ. ರಾಮನೊಂದಿಗೆ ಹುಟ್ಟಿ ರಾಮನಿಗಾಗಿ ಸಕಲವನ್ನು ತ್ಯಾಗ ಮಾಡುತ್ತಿರುವ ಅವನ ತಮ್ಮಂದಿರಿಂದಲೇ ಅದು ಹಾಗೆ ರೂಪಿಸಲ್ಪಟ್ಟು ಜಸವನ್ನು ಪಡೆದಿದೆ. ನನ್ನ ಪಾದುಕೆಗಳನ್ನೇ ಹೊತ್ತು ತಂದು ಪಟ್ಟಾಭಿಷೇಕವನ್ನು ಮಾಡಿಸಿದ ನೀನು, ನಾನು ರಾಜ್ಯ ಸೂತ್ರವನ್ನು ನಿರ್ವಹಿಸುವ ಮೊದಲೇ ನಮ್ಮ ರಾಜ್ಯ ವ್ಯವಸ್ಥೆಯನ್ನು ಅದಕ್ಕೆ ತಕ್ಕಂತೆ ಹೊಂದಿಸಿರುವೆ. ನಮ್ಮ ಪೂರ್ವಿಕರ ನೀತಿಯನ್ನು ಕಾಲಧರ್ಮಾನುಗುಣವಾಗಿ ಹೊಂದಿಸಿಕೊಂಡು ನಾವೆಲ್ಲರೂ ಜತೆಯಾಗಿ ಇಷ್ಟು ದಿನ ಪ್ರಜಾಹಿತವನ್ನು ಸಂರಕ್ಷಿಸಿಕೊಂಡು ರಾಜ್ಯಭಾರವನ್ನು ಮಾಡಿದೆವು. ಎಲ್ಲದಕ್ಕೂ ಒಂದು ಕಾಲದ ಪರಿಮಿತಿ ಇದೆ. ಅದನ್ನೇ ಸೂಚಿಸುವುದಕ್ಕಾಗಿ ತಮ್ಮನಾದ ಲಕ್ಷ್ಮಣನನ್ನು ನಾವು ಕಳೆದುಕೊಳ್ಳುವ ಪ್ರಸಂಗವು ತಾನಾಗಿ ಬಂದಿರಬೇಕು. ಈಗ ನಾವು ನಮ್ಮನ್ನು ಕುರಿತು ವಿಚಾರಿಸಿಕೊಳ್ಳಬೇಕಾಗಿದೆ.
ನನಗಾಗಿಯೇ ಸೀತೆಯು ಲಕ್ಷ್ಮಣನೂ ಕಣ್ಮರೆಯಾದರು. ಸೀತಾಪಾರವಾದಾಗ ಒಬ್ಬ ಲಕ್ಷ್ಮಣನೇ ನನ್ನನ್ನು ಉಳಿಸಿಕೊಂಡವನು. ರಾವಣಾದಿಗಳ ಯುದ್ಧ ಕಾಲದಲ್ಲಂತೂ ನನಗಾಗಿ ಅವನು ಬಹುವಿಧವಾಗಿ ಕಷ್ಟಪಟ್ಟು ಶ್ರಮಿಸಿದ್ದನು. ಒಂದೆರಡು ಬಾರಿ ಅಲ್ಲೇ ಅವನನ್ನು ಕಳೆದುಕೊಂಡೆವೋ ಎಂಬಷ್ಟು ದುಸ್ಥಿತಿಯ ಸಂದರ್ಭಗಳು ಬಂದಿದ್ದವು. ಆದರೂ ಹಾಗಾಗದೆ ಮೊನ್ನೆಯವರೆಗೂ ನಮ್ಮೊಂದಿಗಿದ್ದು ನನ್ನ ಮಾತೊಂದನ್ನು ಉಳಿಸಿಕೊಡುವುದಕ್ಕಾಗಿ ತಾನೇ ಶಿಕ್ಷೆಯನ್ನಪ್ಪಿಕೊಂಡು ಕಾಲವಶನಾದನು. ನನ್ನನ್ನು ಕೇವಲ 14 ವರ್ಷಗಳವರೆಗೆ ಮಾತ್ರ ಅಗಲಿರಬೇಕಾಗಿದ್ದ ದುಃಖದಲ್ಲಿ ನಮ್ಮ ತೀರ್ಥರೂಪರು ಈ ಲೋಕವನ್ನೇ ಬಿಟ್ಟಿದ್ದರು. ಈಗ ನಿರಂತರವಾಗಿಯೂ ಲಕ್ಷ್ಮಣನನ್ನು ಕಳೆದುಕೊಂಡ ನಾನು ಹೇಗೆ ಬದುಕಿರಲಿ ವತ್ಸ? ನನ್ನ ಕಾರಣದಿಂದಲೇ ತಂದೆ, ಹೆಂಡತಿ, ತಮ್ಮ ಎಲ್ಲರೂ ಇಲ್ಲವಾದರು. ಇನ್ನೂ ನಾನು ಉಳಿದಿರುವೆನು. ಮನಸ್ಸಿನ ಮೇಲೆ ಉಂಟಾದ ಈ ಒಂದೊಂದೇ ಆಘಾತಗಳನ್ನು ಸಹಿಸಿಕೊಂಡು ಇಷ್ಟು ದಿನ ಹೇಗಾದರೂ ಕಾಲವನ್ನು ತಳ್ಳುತ್ತಾ ಬಂದೆ. ಈಗೀಗ ರಾಜಕಾರ್ಯವನ್ನು ಕೂಡ ಸಾಕಷ್ಟು ದಕ್ಷತೆಯಿಂದ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ನಾನು ನಿಜವಾಗಿಯೂ ಅಸಮರ್ಥನಾಗಿರುವೆನು. ಹೇಗೆ ವ್ಯಾಧಿಗ್ರಸ್ತನು ರಾಜನಾಗಿರುವುದು ಸರಿಯಲ್ಲವೋ ಹಾಗೆಯೇ ಪರಮ ದುಃಖಿಯಾದ ನಾನು ಕೂಡ. ಆದುದರಿಂದ ಓ ತಮ್ಮ, ನನ್ನ ಮೇಲೆ ಪ್ರೀತಿ ಇಟ್ಟು ನಮ್ಮ ರಾಜ್ಯದ ಹೊಣೆಯನ್ನು ನೀನು ನಿರ್ವಹಿಸಿಕೊಂಡು ನನ್ನನ್ನೀ ಬಂಧನದಿಂದ ಒಮ್ಮೆ ಬಿಡುಗಡೆ ಮಾಡು. ಎಲ್ಲ ಜೀವರಿಗೂ ಇದ್ದೇ ಇರುವ ಆ ಕೊನೆಯು ನನ್ನನ್ನತ್ತ ಸೆಳೆಯತೊಡಗಿದೆ. ಖಂಡಿತವಾಗಿಯೂ ನನಗದರಿಂದ ವಿಮೋಚನೆ ಇಲ್ಲ, ಆ ಬಯಕೆಯೂ ಇಲ್ಲ. ಮಹಾಪ್ರಸ್ಥಾನಕ್ಕೆ ಮನಸ್ಸು ಮಾಡಿದ್ದೇನೆ. ಕುಮಾರ, ಸಂತೋಷದಿಂದ ನನಗದನ್ನು ಸಾಧಿಸಿಕೊಳ್ಳಲು ಅನುಮತಿಯನ್ನು ನೀಡು. ಅಂತೆಯೇ ಅದಕ್ಕಾಗಿ ನನ್ನನ್ನು ಬಿಟ್ಟುಕೊಡು ಎಂದು ತನ್ನ ಹೃದ್ಗತವನ್ನು ಅವನ ಮುಂದೆ ತೋಡಿಕೊಂಡರು. ವಿ ಎನ್ ಭಾಗವತ ಬರ್ಕೊಂಡು.